ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಭೂಮಿಗೆ ಟೀ ಮಾಡ್ಕೊಂಬ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸತರ್ಣ ಬಂದು ಖಡಕ್ ಚಾಯ್ ಬೇಕು ಭೂಮಿ ನನಗೂ ಅಂತೇಳಿ ಟೀ ಮಾಡ್ಕೊಂಬರಕ್ಕೆ ಅಂತ ಭೂಮಿ ಹೋಗ್ತಾ ಇರ್ತಾಳೆ ಮೆಲ್ಲಗೆ. ಅಷ್ಟರಲ್ಲಿ ಸಂಗೀತ, ಏ ಅಜಿತ, ಭೂಮಿ ಪರಿಸ್ಥಿತಿ ಏನಂತ ಗೊತ್ತಿಲ್ವೇನೋ ನಿನಗೆ? ಅವಳಿಗೆ ಯಾಕೋ ಟೀ ಮಾಡಕ್ಕೆ ಹೇಳಿದೆ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಸುಮ್ಮನಿರಮ್ಮ, ಅವಳಿಲ್ಲ ಅಂದರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಕೊತ ಕೂರ್ತಾಳೆ. ಅವಳ ಮನಸ್ಸನ್ನ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡಿದರೆ ಅವಳು ಎಲ್ಲದನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ನಾನೇ ಹೇಳಿದೆ ಅಮ್ಮ, ಚಾಯ್ ಬೇಕು ಅಂತ ಅಜಿತ್ ಹೇಳ್ತಾನೆ. ಭೂಮಿ ಇನ್ನೇನು ಟೀ ಮಾಡಕ್ಕೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ಅಂಜನಾ, ಅಜ್ಜಿ, ದೇವಯಾನಿ ಎಲ್ಲರೂ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಬಂದ್ಬಿಟ್ಟು, ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಮನೆ ಅಂದರೆ ಏನು ಅನ್ಕೊಂಡಿದ್ಯಾ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ವಾಸ ಮಾಡೋ ಜಾಗ ಅದು. ತಂಗ್ಳನ್ನೇ ಪ್ರಸಾದ ಅಂತ ತಿನ್ನೋ ಜಾಗ ಅದು. ದವಸ ಧಾನ್ಯ, ಅಕ್ಕಿ, ಕಾಳು, ಬೇಳೆ ಎಲ್ಲ ನಿಷ್ಠೆಯಿಂದ ಸಂಪಾದನೆ ಮಾಡಿರೋವಂಥದ್ದು. ಅಂಥ ಜಾಗಕ್ಕೆ ನೀನು ಯಾಕೆ ಹೋಗ್ತಿದೀಯಾ? ನೀನಂತವಳು ಆ ಜಾಗಕ್ಕೆ ಹೆಜ್ಜೆನೂ ಕೂಡ ಇಡಬಾರ್ದು ಅಂತ ಅಜ್ಜಿ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಂಜು, ನಿನ್ನಂತವಳು ಅನ್ನೋ ಪದಕ್ಕೆ ಅರ್ಥ ಏನಜ್ಜಿ ಅಂತ ಅಂಜು ಕೇಳ್ತಾಳೆ. ಆಗ ಅಜಿತ್ತು, ಎಳೆ ಮಕ್ಕಳನ್ನ ಮೇಣದ ಬತ್ತಿಯಿಂದ ದೂರ ಇರು ಅನ್ನೋದು ಮೇಣಕ್ಕೆ ಮೈಲಿಗೆ ಆಗುತ್ತೆ ಅಂತಲ್ಲ, ಆ ಮಗುವಿನ ಮೇಲೆ ಇರೋ ಕಾಳಜಿಯಿಂದ ಅಜ್ಜಿಗೂ ಭೂಮಿ ಮೇಲೆ ತುಂಬಾ ಕಾಳಜಿ ಇದೆ, ಅದಕ್ಕೆ ಅಲ್ವಾ ಅಜ್ಜಿ ಅಂತ ಅಜಿತ್ ಕೇಳ್ತಾನೆ. ಬಡ್ಕೋಬೇಕು, ಇವಳ ಮೇಲೆ ಏನಕ್ಕೋ ನನಗೆ ಕಾಳಜಿ? ಇವಳು ಯಾರು, ಏನು, ಎಂತ ಕೆಲಸ ಮಾಡಿದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಇವಳು ಅಡುಗೆ ಮನೆಗೆ ಹೋಗಿ ಪಾತ್ರೆ ಮುಟ್ಟಿದ ಪಾತ್ರೆನ ನಾವು ಮುಟ್ಬೇಕಾ? ಅವಳು ಮಾಡಿರೋ ಅನ್ನನ ನಾವು ತಿನ್ಬೇಕಾ ಅಂತ ಅಜ್ಜಿ ಹೇಳ್ತಾರೆ. ಬೇಡ, ಇನ್ಮೇಲೆ ನೀವು ಯಾರಾದರೂ ನೀವೇ ಮಾಡ್ಕೊಂಡು ತಿನ್ಕೊಳ್ಳಿ, ಇನ್ಮೇಲೆ ನಾನು ನನ್ನ ಹೆಂಡತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನಾವು ಮಾಡ್ಕೊಂಡು ತಿಂತೀವಿ ಅಂತ ಅಜಿತ್ ಹೇಳ್ತಾನೆ. ಕಮಾನ್ ಅಜಿತ್, ಅಜ್ಜಿ ಅವಳನ್ನ ಬೈತಾ ಇದ್ದಾರೆ, ಅವಳು ಎಂತವಳು ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಂತ ಅಂಜು ಹೇಳ್ತಾಳೆ. ಎಂತವಳು ಈ ಭೂಮಿ ಅಂತ ನಿನ್ನನ್ನೇ ಕೇಳ್ತಾ ಇರೋದು ಅಂತ ಅಜಿತ್ ಕೇಳ್ತಾನೆ. ಅದು ಅಂತ ಅಂಜು ರಾಗ ಎಳಿತಾ ನಿಂತಿರ್ತಾಳೆ. ಎಂತವಳು ಈ ಭೂಮಿ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು ಎಂತವಳು ಈ ಭೂಮಿ ಅಂತ ಅಜಿತ್ ಜೋರಾಗಿ ಕೂಗ್ತಾ ಇರ್ತಾರೆ. ಅಜಿತ್ ಕೂಗಿದ ತಕ್ಷಣ ಭೂಮಿ ಓಡ್ ಬಂದು ಅಜಿತ್ನ ಹಿಡ್ಕೊಂತಾಳೆ. ನನ್ನ ಭೂಮಿ ಬಗ್ಗೆ ಯಾರಾದ್ರೂ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನಿರಲ್ಲ ಅಂತ ಅಜಿತ್ ಹೇಳ್ತಾನೆ. ಹಾಗಾದ್ರೆ ನಾವು ನಿನಗೆ ಯಾರು ಬೇಡವಾ? ನೀನು ಹೇಳ್ತೀನಿ ನೀನು ಮುಖ್ಯನಾ? ಮೊನ್ನೆ ಬಂದವಳಿಗೋಸ್ಕರ ಜನ್ಮ ಕೊಟ್ಟವ್ರನ್ನ, ನೀನನ್ನು ತುಂಬಾ ಪ್ರೀತಿ ಮಾಡೋರ್ನ ನೀನು ಎಲ್ಲರನ್ನೂ ದೂರ ಮಾಡ್ತಾ ಇದೀಯ ಅಂತ ರಮಣ್ಣ ಹೇಳ್ತಾನೆ. ನಾನು ಯಾರನ್ನೂ ದೂರ ಮಾಡ್ತಾ ಇಲ್ಲ, ಕಾರಣ ಇಲ್ಲದೆ ನಾನು ಹೇಳ್ತೀನ ಯಾರು ದೂಷಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ಅಂಜು, ಅಲ್ಲ ಅಜಿತ್ ಅಂತ ಹೇಳಕ್ ಬಂದಾಗ, ಏಯ್, ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತಿರೋದು, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೊಚ್ಚೆ ಮೇಲೆ ಬಿದ್ದಿದ್ ಮಾತ್ರಕ್ಕೆ, ಸೂರ್ಯನ ಕಿರಣ ಬಿದ್ದಿದ್ ಮಾತ್ರಕ್ಕೆ ಅದು ಯಾವತ್ತೂ ಮೈಲಿಗೆ ಆಗೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಭೂಮಿಯಲ್ಲಿಗೆ ಹೋಗಿರಬಹುದು, ಆದ್ರೆ ಅವಳಲ್ಲಿ ಹೋಗಿರೋ ಉದ್ದೇಶ ಕೆಟ್ಟದಾಗಿರ್ಲಿಲ್ಲ. ಇಷ್ಟ ಆಗಲ್ಲ ಅವಳು ಅಂತ ಒಂದೇ ಒಂದು ನೆಪಕ್ಕೆ ಅವಳನಿಗೆ ಚುಚ್ಚಿ ನೀವೆಲ್ಲ ಮಾತಾಡಬೇಡ್ರಿ, ಎಲ್ಲ ಒಂದ್ ನಿಮಿಷ ಯೋಚನೆ ಮಾಡಿ, ಒಂದೇ ಒಂದು ನಿಮಿಷ ಯೋಚನೆ ಮಾಡಿ. ನೀವು ಇಷ್ಟಪಡೋ ಹೆಣ್ಮಗಳು, ನಿಮ್ಮ ಮನೆ ಹೆಣ್ಮಗಳು, ಅವಳಿಗೆ ಈ ರೀತಿ ಪರಿಸ್ಥಿತಿ ಬಂದಿದ್ರೆ ನೀವು ಅವಾಗೂ ಇದೇ ತರ ನಡ್ಕೊಂತಿದ್ರಾ? ಭೂಮಿ ನೊಂದಿದ್ದಾಳೆ, ಕುಗ್ಗೋಗಿದ್ದಾಳೆ, ಜೀವನದಲ್ಲಿ ಬದುಕೋದೇ ಬೇಡ ಏನೋ ನಿರ್ಧಾರ ತಗೊಳ್ತಾ ಇದ್ದಾಳೆ. ಸಾಧ್ಯ ಆದ್ರೆ ನಿಮ್ ಕೈಯಲ್ಲಿ ಸಮಾಧಾನ ಮಾಡಿ, ಇಲ್ಲ ಅಂದ್ರೆ ತೆಪ್ಪಗಿರಿ. ಯಾಕೆ ಅವಳಿಗೆ ಚುಚ್ಚಿ ಮಾತಾಡ್ತೀರಾ? ಈ ರೀತಿ ಚುಚ್ಚಿ ಮಾತಾಡೋದು ಮನುಷ್ಯತ್ವ ಅಲ್ಲ ಅಂತ ಅಜಿತ್ ಹೇಳ್ತಾನೆ. ನಾವು ಚುಚ್ಚಿ ಮಾತಾಡ್ತಾ ಇಲ್ಲ ಅಜಿತ್, ನಮ್ಮ ಮನಸ್ಸಿಗೆ ಒಪ್ತಾ ಇರೋ ಕೆಲಸನ ಮಾಡ್ಬೇಡ ಅಂತ ಹೇಳ್ತಾ ಇದೀವಿ. ನಮ್ ಬೆರಳಿಗೆ ಬರೆ ಬಿದ್ರೆ ನಾವ್ ಯಾವುದೇ ಕೆಲಸನೂ ಮಾಡಕ್ಕಾಗಲ್ಲ, ಹಾಗೆ ನಮ್ಮ ಮನಸ್ಸಿಗೆ ಬರೆ ಬಿದ್ದಿದೆ, ಅದಕ್ಕೆ ಕಾರಣ ಯಾರು? ಇವಳು ಈ ಮನೇಲಿ ಯಾವುದೇ ಕೆಲಸ ಮಾಡಿದ್ರು ಅದನ್ನ ಒಪ್ಕೊಂಡು ಸಹಿಸ್ಕೊಂಡು ಹೋಗಕ್ಕೆ ನಮ್ಮ ಕೈಲಾಗಲ್ಲ ಅಂತ ಅಜ್ಜಿ ಹೇಳ್ತಾರೆ. ಆಯ್ತು ಸರಿ ಬಿಡಿ, ಹಾಗೆ ಆಗ್ಲಿ. ಹೇಗಿದ್ರು ನನ್ನ ಹೆಂಡತಿ ನಿಮ್ಮೆಲ್ಲರ ಸೇವೆ ಮಾಡ್ಕೊಂತ ನನ್ನೇ ಮರ್ತು ಬಿಡ್ತಾ ಇದ್ಲು. ಈಗ ನನ್ನ ಹೆಂಡತಿ ನನ್ನ ಜೊತೆಗೆ ಇರ್ಲಿ. ಇನ್ಮೇಲೆ ನನ್ನ ಭೂಮಿ ಸಂಪೂರ್ಣವಾಗಿ ನನ್ನ ಜೊತೆನೆ ಇರ್ತಾಳೆ, ನನ್ನ ಜೊತೆನೆ ಕಾಲ ಕಳೀತಾಳೆ. ಕಳಿಸ್ಬಿಡಿ ನನ್ನ ಜೊತೆ ಅವಳನ್ನ. ಭೂಮಿನ ನಾನು ಮುಟ್ಟಿ ಮಾತಾಡ್ಸಿರೋದ್ರಿಂದ ನಾನು ಮೈಲಿಗೆ ಆಗಿದ್ದೀನಿ, ನನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬಿಡಿ. ಬಾಚಿನ ಹಸುವಾದ್ರೆ ಹೋಟ್ಲಿದೆ, ಆಯಾಸಕ್ಕೆ ನನ್ನ ತೋಳಿದೆ, ನಿನಗೆ ಯಾರಿಲ್ಲ ಅಂದ್ರು ಕೊನೆಯ ತನಕ ನಾನಿರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಅಲ್ಲಿಂದ ಭೂಮಿನ ಕರ್ಕೊಂಡು ಹೋಗ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ದೇವಯಾನಿ ನಗ್ತಾ ಇರ್ತಾಳೆ. ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಮನೆಯಲ್ಲಿ ಭೂಮಿದ ವಿಷಯ ತುಂಬಾ ಸದ್ದು ಮಾಡ್ತಾ ಇದೆ ಅಂತ ಅಶ್ವಿನಿ ಹೇಳ್ತಾಳೆ. ಅಶ್ವಿನಿ, ಕಬ್ನ ಕಾದಾಗ್ಲೇ ತಟ್ಬಿಡ್ಬೇಕು. ಈಗ ಈ ಮನೆಯಲ್ಲಿ ಎಲ್ಲರೂ ಭೂಮಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಇದೇ ಟೈಮಲ್ಲಿ ನೀನು ಮನಸ್ವಿನಿಯಾಗಿ ಬದಲಾಗ್ಬೇಕು ಅಂತ ದೇವಯಾನಿ ಹೇಳ್ತಾಳೆ. ಆಗ ಅಶ್ವಿನಿ, ಸರಿ, ಯಾರಿಗೋಸ್ಕರ? ಆ ಶ್ರವಣರು ಇದ್ದಿದ್ರೆ ನನ್ನ ನಾಟಕಕ್ಕೊಂದು ಅರ್ಥನಾರು ಇರೋದು ಅಂತ ಅಶ್ವಿನಿ ಹೇಳ್ತಾಳೆ. ಅವನೊಬ್ಬ ಫುಲ್, ಸಿಗದೆ ಇರೋ ಮಗಳಿಗೋಸ್ಕರ ಸಿಕ್ಕಲ್ಲಿ ಹುಡುಕ್ತಾ ಇರ್ತಾನೆ ಅಂತ ಹೇಳ್ದಾಗ, ಹಾಗಾದ್ರೆ ಅವ್ರು ಬರ್ಲಿ, ಆಮೇಲೆ ನಮ್ಮ ಕೆಲಸ ನಾವು ಮಾಡಿದ್ರಾಯ್ತು, ಅಷ್ಟರಲ್ಲಿ ಭೂಮಿನ ಮನೆ ಬಿಟ್ಟು ಕಳಿಸೋ ವ್ಯವಸ್ಥೆ ಮಾಡಬೇಕು ಅಂತ ಅಶ್ವಿನಿ ಹೇಳ್ತಾಳೆ. ಆಗ ದೇವಯಾನಿ, ಆಟ ಕೊನೆ ಅಂತಕ್ಕೆ ಬಂದು ನಿಂತಿದೆ ಅಶ್ವಿನಿ, ಏನೇ ಆದ್ರೂ ನಾನು ಆ ಭೂಮಿನ ಈ ಮನೇಲಿ ಇರಕ್ ಬಿಡೋದಿಲ್ಲ. ಮಾನಸಿಕವಾಗಿ ಅವಳನ್ನ ಕುಗ್ಗಿಸಿ ಸಾಕಪ್ಪ ಈ ಮನೆ ಜನರು ಸವಸ ಅಂತ ಅವಳೇ ಬಿಟ್ಟು ಹೋಗ್ಬೇಕು ಮಾಡ್ತೀನಿ ಅವಳಿಗೆ. ನೀನು ಈ ಶ್ರವಣಗೋಸ್ಕರ ಕಾಯೋದೇನ್ ಬೇಡ. ಈ ಮನೆಯಲ್ಲಿ ಇನ್ನೊಂದು ಬಕ್ರ ಇದೆ, ರಾಮ್ ಅಂತ, ಮನಸ್ವಿನಿ ನೀನೆ ಅಂತ ಅವನ ಮುಂದೆ ನೀನು ನಿರೂಪಿಸ್ಬಿಟ್ರೆ ಅಷ್ಟೇ ಸಾಕು. ಆ ಸುದ್ದಿ ತಾನಾಗೆ ಶ್ರವಣ ಹತ್ರ ಹೋಗುತ್ತೆ ಅಂತ ದೇವಯಾನಿ ಹೇಳ್ತಾಳೆ.
ಹಿಂಗ ಸಮಾಚಾರ. ಇನ್ ಮುಂದೆ ನನ್ನ ಗೇಮ್ ಪ್ಲೇ ಅವ್ರ ಮುಂದೆ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇರಿ ಅಂತ ಅಶ್ವಿನಿ ಹೇಳ್ತಾಳೆ. ಆ ಭೂಮಿ ಈ ಮನೆ ಬಿಟ್ಟು ತೊಲಗಬೇಕು, ನನ್ನ ಮಗಳು ಈ ಮನೆಗೆ ಯಜಮಾನಿ ಆಗ್ಬೇಕು, ನಾನು ಈ ಆಸ್ತಿಗೆ ಅಧಿಪತಿ ಆಗ್ಬೇಕು. ಸಾಕು ಸಾಕು, ನಾನು ನೀವು ಎಷ್ಟು ವರ್ಷ ಕಷ್ಟಪಟ್ಟಿದ್ದು, ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗ್ಬೇಕು ಅಶ್ವಿನಿ ಅಂತ ದೇವಯ್ಯನ ಹೇಳ್ತಾರೆ. ಈ ಕಡೆ ರೂಮಲ್ಲಿ ಅಜಿತ್ ಮತ್ತೆ ಭೂಮಿ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಅಂಜನ ಬಂದು ಊಟಕ್ಕೆ ಬರ್ಬೇಕಂತೆ ಅಜಿತ್ ಅಂತ ಕರೀತಾಳೆ. ಅಜಿತ್ ನೀನ್ ಮಾತ್ರ ಊಟಕ್ಕೆ ಬರ್ಬೇಕಂತೆ ಅಂತ ಹೇಳ್ಬಿಟ್ಟು ಅಂಜು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಭೂಮಿ ಪರವಾಗಿಲ್ಲ ಸಾಹೇಬ್ರೆ, ನೀವು ಮಾತ್ರ ಹೋಗಿ, ನನಗೆ ಹೇಗೂ ಊಟ ಮಾಡಿಸಿದಿರಲ್ವಾ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೆಯವರೆಲ್ಲ ಊಟಕ್ಕೆ ಕೂತಿರ್ತಾರೆ. ಅದರಲ್ಲಿ ಸಂಗೀತ ಊಟದ ಮುಂದೆ ಕೂತ್ಕೊಂಡು ಊಟ ಕಲಿಸ್ತಾ ಇರ್ತಾರೆ. ಆಗ ಪಲ್ಲವಿ ಅಮ್ಮವ್ರೆ ಊಟ ಮಾಡಿ ಅಂತ ಹೇಳಿದಾಗ ನೀರೇ ಹೋಗದೆ ಇರೋ ಗಂಟ್ಲಿಗೆ ಕಡುಬು ತುರುಕ್ದಾಗ ಆಗ್ತಾ ಇದೆ ಪಲ್ಲವಿ ಅಂತ ಸಂಗೀತ ಹೇಳ್ತಾರೆ. ಆಗ ರಮಣ್ ಸಂಗೀತ ಮುಖ ನೋಡ್ಕೊಂಡು ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ಇಷ್ಟ ದಿನ ಅಯ್ಯೋ ಅಯ್ಯೋ ಅಂದಿದ್ದಕ್ಕೆ ಈಗ ಅಯ್ಯಯ್ಯಪ್ಪ ಅನ್ನಿಸ್ತಾ ಇದೆ. ಆಗ ಅಜಿತ್ ಅಲ್ಲಿಗೆ ಬಂದು ಅಮ್ಮ ಅಂತ ಕರೀತಾರೆ. ಅಜಿತ ಬಾರ ಊಟ ಮಾಡು ಅಂತ ಸಂಗೀತ ಹೇಳ್ತಾರೆ. ಆಗ ಭೂಮಿಯಲ್ಲಿ ಅಂತ ಸತ್ಯಣ್ಣ ಕೇಳ್ತಾರೆ. ನಾನೇ ಬರಬೇಡ ಅಂದೆ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ಆಗ ಸಂಗೀತ ಗಾಬರಿಂದ ಯಾಕೋ ಬರಬೇಡ ಅಂತ ಹೇಳ್ದೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವಳು ಬರ್ತಿದ್ದಂಗ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊಟ್ಟೆ ತುಂಬ ಹೋಗುತ್ತೆ, ಆಮೇಲೆ ಕೈ ತೊಳ್ಕೊಂಡು ಎದ್ದೋಗ್ಬಿಡ್ತಾರೆ, ಅದಕ್ಕೆ ಕರ್ಕೊಂಬಂದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಆಗ ದೇವಯಾನಿ ಯಾಕೋ ಕಂದ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಇನ್ನೇನತ್ತೆ, ಇಲ್ಲಿರೋರೆಲ್ಲ ಮನುಷ್ಯರೇ, ಆದ್ರೆ ಯಾರಿಗೂ ಮನುಷ್ಯತ್ವ ಏನೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಹಾಗಾದ್ರೆ ಇಲ್ಲೇನೇನು ಹೇಳಿದ್ರು ನಮಗೆ ಅದಕ್ಕೂ ಸಂಬಂಧ ಇಲ್ಲದೆ ಇರೋ ಥರ ಇರ್ಬೇಕಾ, ಹಂಗಿದ್ರೆ ನಾವು ಒಳ್ಳೆಯರು ಅಲ್ವಾ ಅಂತ ರಮಣ್ ಕೇಳ್ತಾನೆ. ಏನಾಗಿದೆ ಅಂತ ಗೊತ್ತಿಲ್ಲದೆ ಯಾಕಾಗಿದೆ ಅಂತ ತಿಳ್ಕೊಂಡೆ ತಪ್ಪಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವು ತಪ್ಪಿತಸ್ಥರು ಅಂತ ಅಜಿತ್ ಹೇಳಿದಾಗ ಆಗ ರಮಣ್ ಅಜಿತ್ ಅಂತ ಜೋರಾಗಿ ಕಿರ್ಸ್ತಾರೆ. ಕೂಗಾಡೋದ್ರಿಂದ ಸತ್ಯನ ಯಾವತ್ತೂ ಸುಳ್ಳು ಮಾಡೋಕ್ಕಾಗಲ್ಲ, ಸುಳ್ಳನ್ನ ಸತ್ಯ ಅಂತ ನಿರೂಪಿಸಕ್ಕೂ ಆಗಲ್ಲ. ಕಲ್ಮಶ ತುಂಬಿರೋ ಕಣ್ಣಲ್ಲಿ ಕಲ್ಸಕರೇನು ಕೂಡ ಕಲ್ಲಾಗೆ ಕಾಣುತ್ತೆ. ಸರಿ ಆಯ್ತು, ನಿಮ್ಮ ಆಟ ನಿಮ್ದು, ನನ್ನ ಆಟ ನಂದು. ಆಗ ಅಜ್ಜಿ ಆ ಆಟ 1 ವಾರ ಮಾತ್ರನೇ ಅಂತ ಹೇಳ್ತಾರೆ. ಆಗ ಆಗ್ಲಿ, ನಾನು ಎಲ್ಲದಕ್ಕೂ ಸಿದ್ಧವಾಗಿ ಇರೋದು. 1 ವಾರದಲ್ಲಿ ನನ್ನ ಹೆಂಡತಿ ಗಂಗೆ ಅಷ್ಟೇ ಪವಿತ್ರವಾದವಳು ಅಂತ ನಾನು ಪ್ರೂವ್ ಮಾಡಿಲ್ಲ ಅಂದ್ರೆ ಅಂತ ಅಜಿತ್ ಹೇಳ್ತಿರುವಾಗ್ಲೇ ನೀನು ಮನೆ ಬಿಟ್ಟು ಹೋಗಂಗಿಲ್ಲ, ಆ ಟೀ ಮಾರೋಳ್ನ ಅಲ್ಲೇ ಫುಟ್ಪಾತಲ್ಲಿ ಬಿಟ್ಟು ಬರ್ಬೇಕು ಅಂತ ಅಂಜು ಹೇಳ್ತಾಳೆ. ತುಂಬಾ ಭ್ರಮೇಲಿದೆಯಲ್ವಾ, ನೋಡೇ ಬಿಡೋಣ. ಕುತಂತ್ರ ಮಾಡೋ ನರಿಗಳಿಗೆ ಸಿಂಹನ ರಾಜತಂತ್ರ ಗೊತ್ತಿರೋದಿಲ್ಲ. ಎಲ್ಲೋ ಇದ್ರೊಳನ್ನ ಕರ್ಕೊಂಬಂದು ಫೀಲ್ಡಿಗೆ ಇಳಿಸಿದ್ದಾರೆ, ಆಟ ಆಡದೆ ನಾನು ಬಿಡೋದೇ ಇಲ್ಲ. ಪಲ್ಲವಿ ಅಕ್ಕ ಊಟ ಬಡಿಸಿ ಪ್ಲೇಟಿಗೆ ಕೊಡಿ ಅಂತ ಕೇಳ್ತಾನೆ ಅಜಿತ್. ಆಗ ಪಲ್ಲವಿ ಊಟ ಬಡಿಸಿ ಕೊಡ್ತಾರೆ. ಅದೇನು ಅಲ್ಲೇ ಹೋಗಿ ಊಟ ತಿನ್ಬೇಕಾ, ಇಲ್ಲೇ ತಿಂದ್ರಾಗಲ್ವಾ ಅಂತ ಅಂಜು ಕೇಳ್ತಾಳೆ. 2 ಕಿವಿ ಓಪನ್ ಮಾಡ್ಕೊಂಡು ಕೇಳಿಸ್ಕೊ, ನಾನು ನಿನಗೆ ಒಂದು ಮುತ್ತಿನಂತ ಮಾತು ಹೇಳ್ತೀನಿ. ನನ್ನ ಹೆಂಡತಿಗೆ ನಾನು ತಿನ್ಸಿದ್ದಾಯ್ತು, ಈಗ ತೊಗೊಂಡೋಗೋ ಪ್ಲೇಟ್ನಲ್ಲಿರೋದನ್ನ ನನ್ನ ಹೆಂಡತಿ ನನಗೆ ತಿನ್ನಿಸ್ತಾಳೆ, ತಿನ್ಸಿದಾದ್ಮೇಲೆ ನಾನು ಅವಳು ತೊಡೆ ಮೇಲೆ ಮಲ್ಕೊಂತೀನಿ. ಸರಿ ಬಿಡು, ಮುಂದೆ ಕೇಳ್ಬೇಡ, ಕಿವಿಗಳೇ ಕೊಳ್ತೋಗ್ತವೆ ಅಂತ ಅಂಜು ಹೇಳ್ತಾಳೆ. ಪಲ್ಲವಿ ಅಕ್ಕ ತಟ್ಟೆ ಕೊಡಿ, ನನ್ನ ಹೆಂಡತಿ ನನಗೆ ಯಾವಾಗ ತಿನ್ನಿಸ್ತಾಳೋ ಅಂತ ಕಾಯ್ತಾ ಇದ್ದೀನಿ ಅಂತ ಅಜಿತ್ ತಟ್ಟೆ ತಗೊಂಡು ರೂಮಿಗೆ ಬರ್ತಾರೆ. ಆಗ ಭೂಮಿ ಸಾಹೇಬ್ರೆ ಏನಿದು ಅಂತ ಕೇಳ್ತಾಳೆ. ಊಟ ಅಂತ ಅಜಿತ್ ಹೇಳ್ತಾನೆ. ಅದು ನನಗೆ ಗೊತ್ತು, ಊಟನ ಯಾಕೆ ರೂಮಿಗೆ ತಗೊಂಡ್ಬರ್ತಿದ್ದೀರಾ, ಇನ್ಯಾತಕ್ಕೆ ತರ್ತಾರೆ ಭೂಮಿ ಊಟ ಮಾಡೋದಕ್ಕೆ ಅಂತ ಅಜಿತ್ ಹೇಳ್ತಾನೆ. ಹಾಗಾದ್ರೆ ನೀವು ಅಲ್ಲಿ ಮನೆಯವ್ರ ಜೊತೆ ಊಟ ಮಾಡ್ಲಿಲ್ವಾ ಅಂತ ಭೂಮಿ ಕೇಳ್ತಾಳೆ. ಅಲ್ಲಿ ನನಗೆ ಯಾಕೋ ಊಟ ಮಾಡಕ್ಕೆ ಇಷ್ಟ ಆಗ್ಲಿಲ್ಲ ಅಂತ ಅಜಿತ್ ಹೇಳ್ತಾನೆ. ಊಟಕ್ಕೆ ನನ್ನ ಒಬ್ಬನೇ ಕರೆದಿದ್ರು ಅಂತ ಅಜಿತ್ ಹೇಳಿದಾಗ ಯಾಕೆ ಸಾಹೇಬ್ರೆ ನಾನು ಬರ್ಲಿಲ್ಲ ಅಂತ ನೀವಲ್ಲಿ ಊಟ ಮಾಡ್ಲಿಲ್ವಾ ಅಂತ ಭೂಮಿ ಕೇಳ್ತಾಳೆ. ಅಜಿತ್ ಅನ್ನ ಕಲಿಸ್ತಾ ಇರ್ತಾನೆ. ಒಂದೇ ಸರಿ ಪ್ಲೇಟ್ನ ಕೆಳಗಿಟ್ಬಿಟ್ಟು ಕೈ ಕೊಡುತ್ತಾ ವಾಶ್ರೂಮ್ಗೆ ಹೋಗಿ ಕೈ ವಾಶ್ ಮಾಡ್ಕೊಂಡ್ಬರ್ತಾನೆ. ಆಗ ಅಲ್ಲಿಗೆ ಸಂಗೀತ ಬರ್ತಾರೆ. ಭೂಮಿ ನೋಡಮ್ಮ, ನೀನು ಇಡೀ ಪ್ರಪಂಚನೇ ನಿನ್ನನ್ನು ಒಳ್ಳೆಯವಳು ಅಂದು ನಿನ್ನ ಗಂಡ ಮಾತ್ರ ನಿನ್ನನ್ನು ಕೆಟ್ಟವಳು ಅಂದಿದ್ರೆ ಆಗ ನೀನು ಈಗ ಕೂತ್ಕೊಂಡು ಯೋಚನೆ ಮಾಡಬೇಕಿತ್ತು. ನೀನು ತುಂಬ ಒಳ್ಳೆಯವಳು ಭೂಮಿ, ಇಡೀ ಪ್ರಪಂಚನೇ ನೀನು ಕೆಟ್ಟವಳು ಅಂದರೂ ಕೂಡ ನಿನ್ನ ಗಂಡ ಮಾತ್ರ ನೀನು ನನ್ನ ಹೆಂಡತಿ ಒಳ್ಳೆಯವಳು ಅಂತ ಹೇಳ್ತಾ ಇದ್ದಾನೆ. ಇನ್ನೇನು ಬೇಕು ಹೇಳು ನಿನಗೆ, ನೀನು ತುಂಬ ಅದೃಷ್ಟವಂತೆ ಭೂಮಿ, ಇಷ್ಟು ಒಳ್ಳೆ ಗಂಡ ಇನ್ಯಾರಿಗೆ ಸಿಗ್ತಾನೆ ಹೇಳು, ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಸಂಗೀತ ಹೇಳಿದಾಗ ಭೂಮಿ ತಲೆ ಅಲ್ಲಾಡಿಸ್ತಾಳೆ. ಸರಿ ನಾನು ಹೊರಡ್ಲಾ ಅಂದಾಗ ಅಮ್ಮ ನೀವು ಊಟ ಮಾಡಿದ್ರ ಅಂತ ಅಜಿತ್ ಕೇಳ್ತಾನೆ. ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ತಾಯಿ ಗಂಟ್ಲಲ್ಲಿ ಹೇಗೋ ಇಳಿಯುತ್ತೆ ಅಂತ ಸಂಗೀತ ಹೇಳಿದಾಗ ಯಾಕಮ್ಮ ನೀವು ಊಟ ಮಾಡಿಲ್ಲ, ನೀವು ಹೋಗಿ ಊಟ ಮಾಡಿ, ಸಾಹೇಬ್ ನೀವೇನು ಚಿಂತೆ ಮಾಡಬೇಡಿ, ಸಾಹೇಬ್ರಿಗೆ ನಾನು ಊಟ ಮಾಡಿಸ್ತೀನಿ ಅಂತಾಳೆ ಭೂಮಿ. ಸರಿ ಅಂತ ಹೇಳ್ಬಿಟ್ಟು ಸಂಗೀತ ಅಲ್ಲಿಂದ ಹೊರಟೋಗ್ತಾಳೆ. ಭೂಮಿ ಈ ಕಡೆ ಸಾಹೇಬ್ರೆ ಊಟ ಮಾಡಿ ಸಾಹೇಬ್ರೆ ಅಂತ ಹೇಳಿದಾಗ ನನಗೆ ಬೇಡ ಅಂತ ಅಜಿತ್ ಆಟ ಮಾಡ್ತಾನೆ. ಭೂಮಿ ಹೋಗಿ ಪ್ಲೇಟ್ ತಗೊಂಬಂದು ನನಗೆ ಹುಷಾರಿಲ್ಲ ಅಂದಾಗ ಬಲವಂತವಾಗಿ ನೀವು ಊಟ ಮಾಡಿಸ್ತೀರಾ, ಈಗ ನಾನು ನಿಮಗೆ ಊಟ ಮಾಡಿಸ್ತೀನಿ, ನೀವು ಊಟ ಮಾಡ್ಬೇಕಷ್ಟೇ ಅಂತ ಅಜಿತ್ ಕೇಳಿ ತಿನ್ನಿಸ್ತಾ ಇರ್ತಾಳೆ ಭೂಮಿ. ಊಟ ಆದ್ಮೇಲೆ ಹ್ಯಾಂಡ್ ವಾಶ್ಗೆ ಮಾಡ್ಕೊಂಡ್ಬರ್ತೀನಿ ಅಂತ ಭೂಮಿ ಹೋಗಿರ್ತಾಳೆ. ವಾಶ್ರೂಮ್ ಕೈ ವಾಶ್ ಮಾಡ್ಕೊಂಡ್ಬರ್ಬೇಕಾದ್ರೆ ಮೈ ಮೇಲೆಲ್ಲ ನೀರು ಚೆಲ್ಲಿರುತ್ತೆ. ಅದನ್ನ ನೋಡಿ ಅಜಿತ್ ಶಾಕಿಂದ ಅವಳ ಮುಖನೇ ನೋಡ್ತಾ ಇರ್ತಾನೆ. ಟ್ಯಾಪ್ ಆನ್ ಮಾಡೋದಕ್ಕೆ ಹೋಗಿ ಶವರ್ ಆನ್ ಮಾಡ್ಬಿಟ್ರೆ ಅದಕ್ಕೆ ಮೈ ಮೇಲೆಲ್ಲ ನೀರು ಚೆಲ್ಲಿದೆ ಅಂತ ಭೂಮಿ ಹೇಳ್ತಾಳೆ. ಭೂಮಿ ನನ್ನ ಮುಂದೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರ್ಸಕ್ಕೆ ಈ ಥರ ಎಲ್ಲ ಮಾಡ್ತಾ ಇದೆಯಲ್ವಾ ಅಂತ ಅಜಿತ್ ಕೇಳ್ತಾನೆ. ಅಂತ ಹೇಳಿದ ತಕ್ಷಣನೇ ಭೂಮಿ ಮತ್ತೆ ಬಾಯಿ ಮುಚ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಅಜಿತ್ ಭೂಮಿ ಹತ್ರ ಹೋಗಿ ಕೂತ್ಕೊಂಡು ಭೂಮಿ ನೀನು ಇವತ್ತು ಒಂದೊಂದನಿ ಕಣ್ಣೀರು ಹಾಕ್ತಿರೋದಕ್ಕೂ ನಾನು ನಿನಗೆ ನ್ಯಾಯ ಒದಗಿಸ್ಕೊಡ್ತೀನಿ, ಪ್ಲೀಸ್ ಭೂಮಿ ಸ್ಟ್ರಾಂಗ್ ಆಗಿರು, ನಾನು ನಿನ್ನ ಜೊತೆ ಇದ್ದೀನಿ ಅಂದಾಗೆ ಅಂಗಡಿಗೆ ಯಾವತ್ತಿಂದ ಹೋಗ್ತೀಯಾ ಅಂತ ಅಜಿತ್ ಕೇಳಿದಾಗ ನನಗೆ ಎಲ್ಲಿಗೆ ಹೋಗು ಮನಸ್ಸಿಲ್ಲ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಹಂಗಾದ್ರೆ ನೀನು ರೂಮಲ್ಲಿ ಅಂತ ಎಷ್ಟು ದಿನ ಇರ್ತೀಯಾ, ಸರಿ ಆಯ್ತು ನಿನಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅವಾಗಿಂದಾನೇ ಹೋಗು, ಆದ್ರೆ ಯಾವತ್ತೂ ಧೈರ್ಯ ಗೆಡಬೇಡ,
ನಿನ್ನ ಮೇಲೆ ನಿನಗೆ ನಂಬಿಕೆ ಇರುವವರೆಗೂ ನೀನು ಯಾವತ್ತೂ ಸೋಲಲ್ಲ. ನೋಡು ಟೈಮ್ ಆಯಿತು, ಮಲ್ಕೋ. ಭೂಮಿ ಮಲ್ಕೊತಾಳೆ. ಆದರೆ ಅವಳಿಗೆ ಹಳೇದೆಲ್ಲ ನೆನಪಾಗ್ತಾ ಇರುತ್ತೆ. ಸ್ಟೇಷನಾಗ ನಡೆದಿದ್ದು, ಆಮೇಲೆ ಹೋಟೆಲಲ್ಲಿ ನಡೆದಿದ್ದೆಲ್ಲ ನೆನಪಾಗಿ ಮತ್ತೆ ಗಾಬರಿಯಿಂದ ಭೂಮಿ ಎದ್ದು ಕೂರ್ತಾಳೆ. ಆ ಹೋಟೆಲ್ನವನು ಯಾಕೆ ನನ್ನ ಮೇಲೆ ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದಾನೆ, ನನ್ನ ನಡತೆ ಸರಿ ಇಲ್ಲ ಅಂತ ಎಲ್ಲರೂ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾರೆ. ಸಾಹೇಬ್ರಿಗೆ ಒಂದು ವಾರದಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಆಗದೆ ಹೋದರೆ ಮದುವೆ ಆಗದೆ ಸಂಸಾರ ಮಾಡದೆ ಮುತ್ತೈದೆ ಅಂತ ಅನ್ಸ್ಕೊಂಡಿದ್ದಾಯ್ತು. ಈಗ ತಪ್ಪೇ ಮಾಡದೆ ಕಳಂಕರ ಕೂತ್ಕೊಳ್ಳೋ ಹಾಗಾಗಿದೆ ಅಂತ ಭೂಮಿ ಯೋಚನೆ ಮಾಡ್ತಾ ಹಂಗೆ ಮಲ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್